ಅದೇ ಮಹಾಶಿರ್ ಫಿಶ್ದೇ ತಲೆ ಇದು. ಸೌತ್ ಆಫ್ರಿಕಾದು ಹಿಂಡಂಬೃಗ. ಇದು 80ರಿಂದ 100 ವರ್ಷ ಹತ್ತತ್ರ ಆಗ್ತಾ ಇದೆ. ಇದು ಮೀನುಗಳದ್ದು ಹಲ್ಲು. ಇದು ರೀತಿ ಇರುತ್ತಾ? ಹೌದು ಫುಲ್ ದಂತಾನೆ. ಹೌದು, ಅದ್ರದ್ದು ಇದಿರುತ್ತಲ್ಲ ಮೇಲೆ ಕೆಳಗಡೆ ಇರುತ್ತಲ್ಲ, ಅದನ್ನ ಜೋಡಿಸಿರೋದು ಆ ಥರ. ಸೈಜ್ ಆಫ್ ದ ಐಸ್ ಇಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಸೈಜ್ ನೋಡಿ. ಇಲ್ಲಿ ಇದೆಲ್ಲ ಚಿಕ್ಕದು, ಇದು ವೈಲ್ಡ್ ಆಗದು ಫಾಕ್ಸ್ದು. ವೈಲ್ಡ್ ಆಗದಲ್ಲೇ ವೈಲ್ಡ್ ಆಗ್ ಫಾಕ್ಸ್ದೆಲ್ಲ ಇದೆ ಇಲ್ಲಿ. ಇದು ಲಯನ್ ಇದೆ ಬರುತ್ತಲ್ಲ ಅದು ಅದರದ್ದೇ ಸ್ಕಿನ್. ಅದ್ರದ್ದೇ, ಅದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಬರ್ತದಲ್ಲ, ಫಿಶ್ ಇದು ಹಿಂಗೆ ಬರೋದು. ನಾವಿವತ್ತು ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಮೈಸೂರಲ್ಲಿ ಇದ್ದೀವಿ. ಮೈಸೂರಲ್ಲಿ ಇರುವಂಥ ಫೇಮಸ್ ಮ್ಯೂಸಿಯಂ ಇದು. ನೀವೆಲ್ಲ ನೋಡೇ ಇರ್ತೀರಾ, ಕೇಳೇ ಇರ್ತೀರಾ. ನೂರಾರು ಸಾವಿರಾರು ವರ್ಷದ ಹಳೆ ಮನೆಗಳಲ್ಲಿ ಜಿಂಕೆ ಕೊಂಬಿರುತ್ತೆ, ಆನೆ ಮುಕ್ಕೋಳ ಇರುತ್ತೆ, ಆನೆ ಕಾಲ್ಗಳಿರುತ್ತೆ. ಸತ್ತಂಥ ಪ್ರಾಣಿಗಳಿಗೆ ಜೀವಂತವಾಗಿ ಒಂದು ರೂಪ ಕೊಟ್ಟಿರ್ತಾರೆ. ಅವ್ರನ್ನ ಟ್ಯಾಕ್ಸಿಡರ್ಮಿಸ್ಟ್ ಅಂತ ಹೇಳ್ತಾರೆ. ಅಂಥವ್ರು ನಮ್ಮ ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಇಡೀ ದೇಶದಾದ್ಯಂತ ಟ್ರಾವೆಲ್ ಮಾಡಿಕೊಂಡು ಎಲ್ಲೆಲ್ಲಿ ಈ ರೀತಿಯಾಗಿ ಸತ್ತಂಥ ಪ್ರಾಣಿಗಳಿರ್ತವೆ ಅವುಗಳಿಗೆ ಜೀವ ತುಂಬುವಂಥ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರೇ ಮಂಜುಳಾ ಮತ್ತು ಮನೋಹರ್. ಟ್ಯಾಕ್ಸಿಡರ್ಮಿಸ್ಟ್ ಆರ್ಟಿಸ್ಟ್ ಆದಂತಹ ಮಂಜುಳಾ ಮತ್ತು ಮನೋಹರ್ ಜೊತೆ ಇವತ್ತಿನ ಮ್ಯೂಸಿಯಂ ಟೂರ್ ಮಾಡೋಣ, ಬನ್ನಿ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ನನಗೆ ಫಸ್ಟ್ ಆಫ್ ಆಲ್ ಖುಷಿ ಆಯಿತು. ಯಾಕೆಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿರೋರು ನೀವಿಬ್ಬರೇ ಈ ಕಲೆಯಲ್ಲಿ ಎಕ್ಸ್ಪರ್ಟ್ ಇರೋದು. ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿಲ್ಲ ಇವರಿಬ್ರು, ಅದಕ್ಕೋಸ್ಕರ ಕೂಡ ನಮ್ಮ ವಿಡಿಯೋದಲ್ಲಿ ಇವ್ರನ್ನ ಬೆಳಕಿಗೆ ತರುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಈ ಕಲೆ ಬಗ್ಗೆ ಇವರು ಎಕ್ಸ್ಪರ್ಟ್ ಆಗಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಸತ್ತಂಥ ಪ್ರಾಣಿಗಳಿಗೆ ಜೀವನ ಯಾವ ರೀತಿ ಕೊಡ್ತಾರೆ, ಜೀವ ಅಂತ ಹೇಳಿದರೆ ಲೈವ್ ಆಗಲ್ಲ, ಅದನ್ನ ಒಂದು ರೀತಿಯಾಗಿ ಸಂರಕ್ಷಣೆ ಮಾಡ್ತಾರೆ. ಸರ್, ಕನ್ನಡದಲ್ಲಿ ಅದಕ್ಕೆ ಏನಂತ ಹೇಳ್ತಾರೆ? ಚರ್ಮ ಪ್ರಸಾದನ ಕಲೆ, ಮತ್ತೆ ಪ್ರಾಣಿ ಪ್ರಸಾದನ ಕಲೆ ಅಂತ. ಪ್ರಾಣಿ ಪ್ರಸಾದನ ಕಲೆ, ಚರ್ಮ ಪ್ರಸಾದನ ಕಲೆ ಅಂತ ಕರೀತಾರೆ ಕನ್ನಡದಲ್ಲಿ. ಓಕೆ, ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡು ಬಂದಿದ್ದೀರಾ? 30 years ಆಗಿದೆ. ಓ ಮೈ ಗಾಡ್, ಒಂದು ಜನರೇಷನ್. ಹಾಗಾದ್ರೆ ನಿಮ್ಮಿಬ್ರು ಫ್ರೆಂಡ್ಶಿಪ್ ಲಾಂಗ್ ಟೈಮ್ ಬಾಂಡಿಂಗ್ ಅಂತ ಅನ್ಸುತ್ತೆ. ಇಲ್ಲ, ಅರೌಂಡ್ 16 years. 16 years ಇಂದ ನಾನು ಇವ್ರ ಜೊತೆಲಿ. ನಮ್ಮ ಫಾದರ್ ಇದ್ರು ಅವಾಗ. ಓಕೆ, ನಮ್ಮ ಫಾದರ್ ಎಕ್ಸ್ಪರ್ಟ್ ಆದಮೇಲೆ ನಾವು ಅಟ್ಲೀಸ್ಟ್ ಇರೋದನ್ನ ಉಳಿಸೋ ಪ್ರಯತ್ನ ಅಷ್ಟೇ. ಇವ್ರದ್ದು ಯಾವುದೋ ಒಂದು ಆರ್ಟಿಕಲ್ ಬಂದಿತ್ತು ಪೇಪರಲ್ಲಿ. ಆ್ಯಕ್ಚುಲಿ ನಮ್ಮ ಅಣ್ಣ ಜರ್ನಲಿಸ್ಟು, ಅವ್ನು ನೋಡಿದ್ದ. ಅಲ್ಲಿಂದ ಅವ್ನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಮಾತಾಡಿದ್ದ. ಆಮೇಲೆ ನಾನು ಮೈಸೂರಿಗೆ ಬಂದೆ 2007 ಎಂಡಲ್ಲಿ. ಆಗ ನಾನು ಆರ್ಟಿಸ್ಟ್, ಆ್ಯಕ್ಚುಲಿ ಬಾರ್ನ್ ಆರ್ಟಿಸ್ಟ್, ನಾನು ಇದೆಲ್ಲ ಮಾಡ್ತಿದ್ದೆ. ಅದಕ್ಕೆ ನನ್ನ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟ ಅವನು. ಅಲ್ಲಿಂದ ನಮ್ಮದು ಇವ್ರದ್ದು ಜರ್ನಿ ಇದರಲ್ಲಿ ಟ್ಯಾಕ್ಸಿಡರ್ಮಿ ಸ್ಟಾರ್ಟ್ ಆಯಿತು ಅಷ್ಟೇ. ಓಕೆ, ಇಲ್ಲಿ ಒಳಗಡೆ ಏನೆಲ್ಲ ನೋಡ್ಬೋದು ನಾವು ಇವಾಗ ಎಕ್ಸ್ಪ್ಲೋರ್ ಮಾಡೋಣ, ನಮ್ಮ ವೀಕ್ಷಕರಿಗೆ ತೋರಿಸೋಣ. ಓಕೆ. ನಿಮ್ದು ಬೇಸಿಕಲಿ ಮೈಸೂರು ಇಬ್ರದ್ದು? ಆ್ಯಕ್ಚುಲಿ ನಾನು ಬಾರ್ನ್ ಆ್ಯಂಡ್ ಬಾಟ್ ಆಫ್ ಕೂರ್ಗ್, ಸೆಟಲ್ಡ್ ಇನ್ ಮೈಸೂರು. ಓಕೆ, ಏನು ಎಜುಕೇಷನ್ ಮಾಡಿದ್ದೀರಾ ಇಬ್ರು? ಅವರು ಡಿಗ್ರಿ ಮಾಡಿ, ನಾನು BA ಮಾಡಿದ್ದೀನಿ, ಗ್ರ್ಯಾಜುಯೇಷನ್. ಓಕೆ, ಪರವಾಗಿಲ್ವಾ? ಇದರಲ್ಲಿ ಲೈಫ್ ಸೇವ್ ಇದೆಯಾ, ಇನ್ಕಮ್ ಇದೆಯಾ? ಯಾಕೆ ಅಂತ ಹೇಳಿದರೆ ನೀವು ಇದನ್ನು ಕಲೆನ ಒಂದು ಜೀವನವಾಗಿ ತಗೊಂಡಿದ್ದೀರಾ. ಇನ್ಕಮ್ ಏನಿಲ್ಲ, ಬಟ್ ಸರ್ವಿಸ್ ಕೊಡ್ತಾ ಇದ್ದೀವಿ. ಸರ್ವಿಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಜನ್ರೇಷನ್ಗೆ ಟ್ಯಾಕ್ಸಿಡರ್ಮಿ ಅಂದ್ರೆ ಏನು ಅನ್ನೋದು ತಿಳ್ಕೊಳಕ್ಕಾದ್ರೂ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ವರ್ಕ್ ಮಾಡಿದಾಗ ಇಂಥದಕ್ಕೆ ಇಂತಿಷ್ಟು ಅಂತ ನಾವು ತಗೊಳ್ತೀವಿ, ವ್ಯಾಲ್ಯೂ ತಗೊಳ್ತೀವಿ, ಅದು ಬೆಲೆ ತಗೊಳ್ತೀವಿ. ಬಟ್ ಮಾಡೋಷ್ಟು ನಾವು ಶ್ರೀಮಂತರಲ್ಲ. ರೆಗ್ಯುಲರ್ ವರ್ಕ್ ಏನಿರಲ್ಲ, ಕರೀತಾರೆ, ಗೊತ್ತಲ್ಲ ನಿಮಗೆ, ಯಾರ್ಯಾರು ಮನೆಗಳಲ್ಲಿ ಇರ್ತಾರೆ ಅಂಥವರೆಲ್ಲ ಕರೀತಾರೆ, ಪ್ಯಾಲೇಸು ಕ್ಲಬ್ಸ್ ಎಲ್ಲ ಕರೀತಾರೆ, ಹೋಗಿ ಮಾಡ್ತೀವಿ. ಉಳಿಸ್ಕೊಳ್ತಾ ಇಲ್ವಲ್ಲ, ಅಟ್ಲೀಸ್ಟ್ ಅದು ನಮ್ಮ ಮುಂದಿನ ಜನ್ರೇಷನ್ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಬೇಕಲ್ವಾ. ಹಾಗಾಗಿ ಅದನ್ನು ನಾವು ಉಳಿಸೋ ಪ್ರಯತ್ನದಲ್ಲಿದ್ದೀವಿ. ಇದರಿಂದ ನಾವು ಏನು, ನಮಗೆ ಇದರಲ್ಲಿ ಏನು ಬರ್ತಾ ಇನ್ಕಮ್ ಅಂತ ಏನಿಲ್ಲ ಮೇಡಮ್. ಓಕೆ, ಇದುವರೆಗೂ ಯಾವೆಲ್ಲ ಕಂಟ್ರಿಗೆ ಹೋಗಿದ್ರೆ, ಯಾವೆಲ್ಲ ಸ್ಟೇಟ್ಗೆ ಹೋಗಿದ್ದೀರಾ, ಎಲ್ಲೆಲ್ಲಿ ಈ ರೀತಿಯಾಗಿ ಸೇವ್ ಮಾಡ್ಕೊಂಡು ಬಂದಿದ್ದೀರಾ? ಕಂಟ್ರಿಗೆಲ್ಲ ಹೋಗಿಲ್ಲ ಮೇಡಮ್. ಕಂಟ್ರಿಗೆ ಎಲ್ಲೂ ಹೋಗಿಲ್ಲ. ನೆದರ್ಲ್ಯಾಂಡಿಂದ ಅಲ್ಲಿ ಫ್ಯಾಕ್ಟ್ರಿ ಇದೆ, ಟ್ಯಾಕ್ಸಿಡರ್ಮಿ ಫ್ಯಾಕ್ಟ್ರಿನೇ ಇದೆ. ಇದ್ದಾಗಲೇ ನಮಗೆ ಬಂದು ಕರೆದಿದ್ರು ಮೇಡಮ್. ಆವಾಗ ನಮಗೆ ಅಲ್ಲಿ ಇದ್ದಿದ್ದರಿಂದ ನಾವು ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ನಮ್ಮ ಫಾದರ್ ನಾವು ಅಲ್ಲಿಂದ ಬಿಟ್ಟು ಬಂದ ಮೇಲೇನೂ ಒಂದ್ಸರಿ ಬಂದಿದ್ದರು. ಆಗ ನಮ್ಮ ತಂದೆಗೆ ಹೆಲ್ತ್ ಚೆನ್ನಾಗಿರಲಿಲ್ಲ ಅಂತ ಹೋಗಲಿಲ್ಲ, ಮಿಸ್ ಆಯಿತು, ಹೋಗಲಿಲ್ಲ. ಅಲ್ಲೇ ನಮಗೆ ಅಕಾಮಿಡೇಷನ್ ಇರೋಕ್ಕೆ A to Z ಎಲ್ಲ ಕೊಡ್ತೀವಿ ಅಂತ ಹೇಳಿದರು, ಬನ್ನಿ ನಮಗೆ ಕಲೆ ಬಗ್ಗೆ ಅಂತ ಹೇಳ್ಬಿಟ್ಟು. ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಾವು ಔಟ್ ಆಫ್ ಕಂಟ್ರಿ ಎಲ್ಲೂ ಹೋಗಿಲ್ಲ. ನಮ್ಮ ಇಂಡಿಯಾದಲ್ಲೇ ಬೇಜಾನಿತ್ತಲ್ಲ, ಅಟ್ಲೀಸ್ಟ್ ಇರೋದೇ ಉಳಿಸಿದ್ರೆ ಸಾಕಲ್ಲ. ಅದು ಹಳೆ, ಈಗೇನು ಹಳೇದಾಗಿದೆ, 100 ವರ್ಷ 150 ವರ್ಷ 200 ವರ್ಷ ದಾಟಿರೋದೇ ಇರೋದು ಮೇಡಮ್. ಇದಕ್ಕೂ ಮುಂಚೆ ಒಬ್ಬರು ಥಿಯೋಬಾಲ್ಟನ್ ಅವರು ಮಾಡ್ತಾಯಿದ್ರು. 1800 ಆಸುಪಾಸಿನ 18th century ಅವರು ಮೈಸೂರಿಗೆ ಬಂದಿದ್ದಾರೆ. ಥಿಯೋಬಾಲ್ಟ್ ಅಂತ, ವ್ಯಾನಿಗನ್ಗಿಂತ ಮುಂಚೆ ಥಿಯೋಬಾಲ್ಟ್ ಅವ್ರದ್ದು ಆ್ಯಕ್ಚುಲಿ ಈಸ್ ದ ಫಸ್ಟ್ ಮೈಸೂರಿಗೆ ಇಂಟ್ರೊಡ್ಯೂಸ್ ಮಾಡಿ ಟ್ಯಾಕ್ಸಿಡರ್ಮಿನ. ಆಮೇಲೆ ಏನೇನೋ ಆಯ್ತೋ ಗೊತ್ತಿಲ್ಲ, ಮೋಸ್ಟ್ಲಿ ವ್ಯಾನಿಗನ್ ಟೇಕ್ ಓವರ್ ಮಾಡಿದ್ದಾರೆ. ಯಾಕೆ ಒಬ್ಬ ಬಂದಾಗ ಇನ್ನೊಬ್ಬ ಎಕ್ಸಾಂಪಲ್ ಕೊಡ್ಬೋದು.
ಶಿಷ್ಯ ಇರ್ಬೋದು, ಏನಿರ್ಬೋದು. ಈಗ ತೆಂಡೂಲ್ಕರ್ ಬಂದ, ವಿರಾಟ್ ಕೊಹ್ಲಿ ಇದ್ದಾನೆ, ಆ ಟೈಪು. ಥಿಯೋಬಾಲ್ಟ್ ಬಂದಿದ್ರು, ಆಮೇಲೆ ಅವ್ರ ಬಗ್ಗೆ ಏನು ಸಿಗಲ್ಲ. ಇಲ್ಲೊಂದು ರೋಡೆಲ್ಲ ಇದೆ ಮೈಸೂರಲ್ಲಿ ಅವ್ರ ಹೆಸರು, ಮೈಸೂರಲ್ಲಿ ಅವ್ರ ಹೆಸರು. ಬಟ್ ಅವ್ರ ಫ್ಯಾಕ್ಟ್ರಿ ಅನ್ನೋದು ಏನಿಲ್ಲ. ಅದು ನೆಕ್ಸ್ಟ್ ವ್ಯಾನಿಂಗನ್ ಬೆಳಕಿಗೆ ಬಂದರು. ಅವರು ಪ್ರಪಂಚದಾದ್ಯಂತ ಅಷ್ಟು ಮ್ಯೂಸಿಯಂ ಮೇಡಮ್ ಇದು ಬಂದು ಸೌತ್ ಆಫ್ರಿಕಾದು ಹಿಂಡಂಬುಗ. ಇದು 80ರಿಂದ 100 ವರ್ಷ ಹತ್ತತ್ರ ಆಗ್ತಾ ಇದೆ, 80 ದಾಟಿದೆ ಆಯ್ತಾ. ಇವ್ರ ಮ್ಯಾನುಫ್ಯಾಕ್ಚರಿಂಗ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ 150 ವರ್ಷದಿಂದ 200 ವರ್ಷದವರೆಗೂ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಹಂಗಿತ್ತು. ಬ್ರಿಟಿಷರು ಯಾವ ಥರ ಅಂದರೆ ಮೇಡಮ್, ಅವ್ರ ಕಾಲದಲ್ಲಿ ಒಂದು ಪಿನ್ನು ಒಂದು ಮೊಳೆ ಬಿಸಾಕಿದ್ರು ಒಂದು 100 ವರ್ಷ 150 ವರ್ಷ ಬರುತ್ತೆ. ಅಂದರೆ ಕ್ವಾಲಿಟಿ. ಅವರು ದುಡ್ಡು ಮಾಡ್ತಿರ್ಲಿಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ರು. ಈಗ ಈ ಥರ ನಿಮ್ಮ ಮ್ಯಾನುಫ್ಯಾಕ್ಚರ್ ನಿಮ್ಮ ವರ್ಲ್ಡಲ್ಲಿ ನಿಮಗೆಲ್ಲೂ ಸಿಗಲ್ಲ ನಮ್ಮ ಪ್ರಕಾರ. ಬೇರೆ ಎಲ್ಲೇ ಮಾಡಿದ್ರು ನಿಮಗೆ ಒಂದು 20-30 ವರ್ಷ 40 ವರ್ಷ ಬರೋದು ತುಂಬ ಜಾಸ್ತಿ ಇದೆ. ಬಟ್ ಇದು 150 ವರ್ಷ 200 ವರ್ಷ ನೀವು ರೆಸ್ಟೋರ್ ಮಾಡಿದ್ರೆ 300 ವರ್ಷ ಕೂಡ ಬರುತ್ತೆ. ನೆಕ್ಸ್ಟ್ ಜನರೇಷನ್ಗೆ ಇಡ್ಬೋದು ಇದನ್ನ, ರೆಸ್ಟೋರೇಷನ್ ಆದರೆ. ಈ ಪ್ರಾಣಿಗಳು ಆವಾಗಿನ ಕಾಲದಲ್ಲಿ ಈ ಥರ ಇದ್ದದ್ದು ಪ್ರಾಣಿಗಳು ನೀವು ಇವಾಗ ನೋಡೋಕ್ಕೆ ಕಮ್ಮಿ ಮೇಡಮ್. ಹೌದು. ಯಾಕೆ ಅಂತಂದರೆ ಆಗ ಹೈಟು ಪರ್ಸನಾಲಿಟಿ ಎಲ್ಲ ಹಾಗೆ ಇತ್ತು ಪ್ರಾಣಿಗಳದ್ದು. ಈಗ ಪ್ರಾಣಿಗಳದ್ದು ಹೈಟು ಪರ್ಸನಾಲಿಟಿ ಕಮ್ಮಿ ಇದೆ. ಸೈಜ್ ಆಫ್ ದ ಸ್ಪೀಸೀಸ್ ಅವ್ರು ಹೇಳ್ತಿರೋದು, ಇದ್ರ ಸೈಜ್ ಯಾವ ಥರ ಇತ್ತು ಅಂತ. ಈಗ ಇದೇ ಥರ ಸಿಗಲ್ಲ ಹೆಡ್ ನಿಮಗೆ. ರಿನೋ ಇದು ಬ್ಲ್ಯಾಕ್ ರಿನೋದು ಹೆಡ್ ಈ ಥರ ಸಿಗಲ್ಲ. ಫಾರ್ ಎಕ್ಸಾಂಪಲ್ ಒಳಗಡೆ ಟೈಗರ್ ಎಲ್ಲ ಇದೆ, ಅದೇ ಥರ ಪ್ಯಾಲೇಸಲ್ಲಿ ಕೆಲವೊಂದು ಕ್ಲಬ್ಸಲ್ಲೆಲ್ಲ ಇದೆ ಇದರಲ್ಲಿ ಕರ್ನಾಟಕದಲ್ಲಿ. ಸೈಜ್ ಆಫ್ ದ ಲೆಂತ್ ಆಫ್ ದ ಟೈಗರು ಈಗ ಪ್ಯಾಲೇಸಲ್ಲಿ 10.11 ಇಂಚಸ್ ಇದೆ. ನಿಮ್ಗೆ ಆ ಲೆಂತಿ ಟೈಗರ್ ನೋಸ್ ಟು ಟೈಲು ಆ ಲೆಂತ್ ಸಿಗೋದಿಲ್ಲ ನೋಡೋಕ್ಕೆ. ಅದನ್ನ ಉಳಿಸ್ಬೇಕಷ್ಟೇ ನಾವು ನೆಕ್ಸ್ಟ್ ಜನ್ರೇಷನ್ಗೆ. ಈಗಿನ ಮಕ್ಳಿಗೆ ಅದನ್ನ ಏನಪ್ಪ ಈ ಥರ ಉಂಟಲ್ಲ ಟೈಗರ್ ಅಂತ, ಅದೇ ಅವ್ರು ಲೈವ್ ಹೋಗಿ ನಾಗರಹೊಳೆನೋ ಬಂಡೀಪುರ ಎಲ್ಲ ನೋಡಿ ಲೈವಲ್ಲಿ ಇದು ಇಷ್ಟು ಚಿಕ್ಕದಿದೆ, ಇಲ್ಲಿ ನಾವು ನೋಡಿದ್ದು ಮ್ಯೂಸಿಯಂ ದೊಡ್ಡದಿದೆ ಅಂತಾರೆ. ಅದೇ ಹಳೆ ಕಾಲದ ಪ್ರಾಣಿ. ಜನಗಳಲ್ಲೂ ಅದೇ ಮೇಡಮ್ ಆಗಿರೋದು. ಮೊದಲು 8 ಅಡಿ ಜನ ಇದ್ರು, 8 ಅಡಿ ನಮಗೆ ಗೊತ್ತಿರಂಗೆ ನಾವು ನೋಡಿದ್ದಂಗೆ ಹೇಳ್ತಾ ಇರೋದು 8 ಅಡಿ ಮನುಷ್ಯರು. ಇವಾಗ ನಮಗೆ 4-5 ಅಡಿ ಬೆಳೆಯೋದೇ ದೊಡ್ಡ ವಿಷಯ ಆಗ್ಬಿಟ್ಟೆ. ಹೌದು. ಸೊ ಹಾಗೇನೆ ಪ್ರಾಣಿಗಳಲ್ಲೂ ಆಗುತ್ತೆ. ಹಿಂಗೆ ಬದಲಾವಣೆ ಆಗ್ತಾ ಇದೆ, ಪ್ರಾಣಿಗಳಲ್ಲೂ ಸತತ ಬದಲಾವಣೆ ಆಗ್ತಾ ಇರುತ್ತೆ. ಓಕೆ. ಫಸ್ಟ್ ನೀವು ಹೇಳ್ತಾ ಇದ್ರೆ ಬ್ರಿಟಿಷರು ಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತ, ಅದಕ್ಕೂ ಮುಂಚೆನೂ ಕೆಲವೊಂದು ಹಳೆ ಕಾಲದ ಮನೆಗಳನ್ನ 400 ವರ್ಷ 500 ವರ್ಷ ಆಗಿದೆ ಅಂತ ಹೇಳ್ತಾರೆ. ಹೌದು ಅದೆಲ್ಲ ಹೇಗೆ ಮೇಡಮ್, ಅದು ಪ್ರೊಟೆಕ್ಟ್ ಮಾಡ್ಕೊ ಬಂದಿದ್ದು ಕಾನ್ಸೆಪ್ಟ್ ಬಂದಿದ್ದಾದ್ರೂ ಹೇಗೆ ಮೇಡಮ್? ನಮ್ಮ ಮೈಸೂರು ಮಹಾರಾಜರಿಗೆ ಕ್ರೆಡಿಟ್ ಹೋಗ್ಬೇಕಾಗುತ್ತೆ. ಓ ಹೌದಾ? ಇಲ್ಲಿ ನಿಮ್ಗೆ ಹೇಳೋದು ಟ್ಯಾಕ್ಸಿಡರ್ಮಿ ಕಾನ್ಸೆಪ್ಟ್ ಬಂದಿರೋದು ಹಿಂದಿನ ಕಾಲದಲ್ಲಿ ಕಾಡು ಮನುಷ್ಯರಿಂದಾನೆ. ನಿಮ್ಗೆ ನೋಡಿರ್ಬೋದು, ಟ್ರೈಬ್ಸ್ದೆಲ್ಲ ನೋಡಿರ್ತಾರ, ಅವರೆಲ್ಲ ಚರ್ಮ ಎಲ್ಲ ಎತ್ಕೊಂಡು ಒದ್ಕೊಂಡಿರ್ತಿದ್ರು. ಅದ್ರದ್ದು ಎಲ್ಲ ಈವನ್ ಕರಡಿಗಳದ್ದೆಲ್ಲ ತಲೆ ಮೇಲೆ ಹಾಕೊಂಡಿರ್ತಾರಲ್ಲ ಅದ್ರದ್ದು ಕೂದಲನ್ನೆಲ್ಲ ಅಲ್ಲಿಂದ ಕಾನ್ಸೆಪ್ಟ್ ಬಂದಿದೆ. ಅವ್ರು ಹುಲ್ಲು ತುಂಬಿಸ್ಬಿಟ್ಟು ಆ ಚರ್ಮ ಹುಲ್ಲು ತುಂಬಿಸೆಲ್ಲ ಮಾಡ್ತಾಯಿದ್ರು. ಸೈಂಟಿಫಿಕ್ಕಾಗಿ ಮಾಡೋಕ್ಕೆ ಶುರು ಮಾಡಿದ್ದು ನನ್ನ ಪ್ರಕಾರ ವ್ಯಾನಿಂಗನು. ಇವ್ರ ತಂದೆ ಬಾರ್ನ್ ಆ್ಯಂಡ್ ಬ್ರಾಟಪ್ ವ್ಯಾನಿಂಗನ್ನು ಫ್ಯಾಕ್ಟ್ರಿ ಒಳಗೇ. ಈಗಿನ ಫೋರಮ್ ಅಲ್ಲಿ ಇದೆಯಲ್ಲ, ಅಲ್ಲಿ ಫ್ಯಾಕ್ಟ್ರಿ ಇತ್ತು. ಮೋರ್ ದೆನ್ 1,500 ವರ್ಕರ್ಸ್ ಇದ್ರು, ಲೇಬರ್ಸ್ ಇದರಲ್ಲಿ, ಕಾಲ್ಡ್ ವರ್ಕರ್ಸ್ ಇದರಲ್ಲಿ. ಅಲ್ಲಿ ಇವ್ರ ತಂದೆ ಹುಟ್ಟಿ ಬೆಳೆದಿದ್ದು ಅಲ್ಲಿನೇ. ಇವ್ರ ತಂದೆ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಈಸ್ ದ PA ಟು ವ್ಯಾನಿಂಗನ್ನು, ಪರ್ಸನಲ್ ಅಸಿಸ್ಟೆಂಟು, ಎಲ್ಲ ವರ್ಕ್ ಮಾಡ್ತಿದ್ರು ಅವರು. ಅದರಲ್ಲೂ ಈ ಟ್ಯಾಕ್ಸಿಡರ್ಮಿ ಕಲ್ಲಲ್ಲಿ ಕಣ್ಣು ಇದೆ ನೋಡಿ, ಒರಿಜಿನಾಲಿಟಿ ಬೇಕು. ಎನಿ ವೈಲ್ಡ್ ಸ್ಟಫ್ಗೆ ಕಣ್ಣು ಒರಿಜಿನಾಲಿಟಿ ಬೇಕಿರ್ತದೆ. ಅದನ್ನ ಮಾಡ್ತಾ ಇದ್ದಿದೆ ಇವ್ರ ತಂದೆ, ಕೆಂಡಗಣ್ಣ ಸ್ವಾಮಿ ಅಂತ ಇವ್ರ ತಂದೆ. ಕಣ್ಣನ್ನು ಬಿಡಿಸ್ತಾ ಇದ್ದೆ ಇವ್ರ ತಂದೆ. ಆ್ಯಕ್ಚುಲಿ ಅದು ಜರ್ಮನಿಂದ ಇಂಪೋರ್ಟೆಡ್ ಗ್ಲಾಸ್ಗಳವೆಲ್ಲ. ಈಗ ನಾವು ತರಲಿಲ್ಲ, ತಂದಿದ್ರೆ ತೋರಿಸ್ತಿದ್ವು ಯಾವ ಥರ ಇರುತ್ತೆ ಕಣ್ಣಿಗೆ ಅಂತ. ಆ ಥರ ಹಾಗಾದ್ರೆ ತಂದೆಯಿಂದ ಮಗಳಿಗೆ ಬಂದಿದೆ. ಇವ್ರು ನೋಡಿ ನೀವು ಕೂಡ ನಾವು ಅವ್ರ ಜೊತೆ ಜಾಯಿನ್ ಹ್ಯಾಂಡ್ ಆದೆ. ಮೈಸೂರು ಮಹಾರಾಜರಿಗೆ ಕ್ರೆಡಿಟ್ ಹೋಗುತ್ತೆ ಅಂದ್ರಲ್ಲ, ಹೇಗೆ ಯಾವ ರೀತಿ ಮೇಡಮ್? ಅವರು ಆಗ ಏನಾಗ್ತಾ ಇತ್ತು, ಇದು ನಿಮ್ಗೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಮೇಡಮ್, ಇಲ್ಲಿ ಆಗ ಮೀನುಗಳು ಮಾರ್ಷಿಯಲ್ ಫಿಶ್ ಸ್ಕಿನ್ ಇದೆ, ಅಲ್ಲಿ ಸ್ಕಿನ್ ಇದೆ, ಇಲ್ಲೊಂದು ಹೆಡ್ ಇದೆ ನೋಡಿ, ಅದ್ರ ತಲೆ ಇದೆ. ಅಲ್ಲಿ ಫಿಶ್ ಎಲ್ಲ ಹಿಡಿತಾ ಇದ್ರು ಅವಾಗ ಈ ಥರ ಎಲ್ಲ ಏನಿರಲಿಲ್ಲ. ಆಗ ಬ್ರಿಟಿಷರ ಕಾಲ ಅಲ್ವಾ. ಸೊ ಆವಾಗ ಮೀನುಗಳೆಲ್ಲ ಹಿಡಿಯೋದು, ಅದು ಎಷ್ಟು kg ಇದೆ, ಅದೆಷ್ಟು ತೂಕ ಇದೆ, ಅದನ್ನೆಲ್ಲ ನೋಡಿ ಏನು ಮಾಡ್ತಾಯಿದ್ರು, ಅದು ಹಲ್ಲುಗಳಿರುತ್ತಲ್ಲ ಅದನ್ನು ಕಲೆಕ್ಟ್ ಮಾಡಿ ಅವರೇ ಡೊನೇಟ್ ಇದನ್ನು ಮಾಡಿರೋದು ನಮಗೆ. ಇಲ್ಲಿ ಅರ್ಥ ಆಯ್ತಾ? ಇದು ಮೀನುಗಳದ್ದು ಹಲ್ಲು. ಈ ರೀತಿ ಇರುತ್ತಾ? ಹೌದು, ಫುಲ್ ದಂತಾನೆ. ಹೌದು, ಅದ್ರದ್ದು ಇದು ಇರುತ್ತಲ್ಲ ಮೇಲೆ ಕೆಳಗಡೆ ಇರುತ್ತಲ್ಲ, ಅದನ್ನು ಜೋಡಿಸಿರೋದು ಆ ಥರ. ಅಲ್ಲಿ ಮೊಳೆ ಹೊಡೆದಿರ್ತೀವಿ. ಚಿಕ್ಕ ಮೀನಿಂದ ಹಿಡಿದು ನಿಮಗೆ ದೊಡ್ಡ ಮೀನವರೆಗೂ ಹಾಕಿದ್ದಾರೆ. ಅಂದರೆ ಇನ್ನೊಂದಿದೆ, ಬಟ್ ಅದು ಇಲ್ಲಿ ಕೊಟ್ಟಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಅದು ಬೇರೆ ಕಡೆ ಎಲ್ಲಾರು ಕೊಟ್ಟಿರ್ಬೋದು. ಇದು ಮಾತ್ರ ಇದು ಆ್ಯಕ್ಚುಲಿ ಮಹಾಶೀರ್ ಫಿಶ್ ಇದು ನೋಡಿ. ಅಲ್ಲಿ 37 ಅಂತ 37 kgs ಅದು.
24 ಅಲ್ಲಿ ನಂಬರ್ 14 ಇದ್ರಲ್ಲ ಇದ್ರ ಮೇಲೆ 73 70 ಹಿಂಗೆಲ್ಲ ಇರುತ್ತಲ್ಲ ಅದನ್ನ ಮೆನ್ಷನ್ ಮಾಡಿ ಅದನ್ನ ಕೂರಿಸಿದ್ದಾರೆ. ಓಕೆ ಅಂದ್ರೆ ಏನು ಪರ್ಪಸ್ ಆಗಿ ಆ ಮೀನನ್ನು ನಾವು ಹಿಡಿದಿದ್ವಿ ಅನ್ನೋದಕ್ಕೆ ಒಂದು ಕೌಂಟ್ ಇದು ಸುಮ್ಮನೆ ಹಾಕಿದಾರೆ ಅಷ್ಟೇ. ಇದ್ರ ಟ್ರಿಬಲ್ ಅಂತ ಲೆಕ್ಕ ಹಾಕೊಳ್ಳಿ, ಕೌಂಟ್ಲೆಸ್. ನಮ್ಮ ಪ್ರಕಾರ ಕೌಂಟ್ಲೆಸ್. ಓಕೆ ಇದನ್ನ ಅಲಂಕಾರಿಕವಾಗಿ ಅರಮನೆಗಳಲ್ಲಿ ಇಡ್ತಾ ಇದ್ರ? ಇಲ್ಲ ಇದನ್ನೆಲ್ಲ ಇಟ್ಟಿದ್ದಿಲ್ಲ ಈ ತರ ಮ್ಯೂಸಿಯಂ, ಸೈನ್ಸ್ ಮ್ಯೂಸಿಯಂಗಳಲ್ಲಿ ಇರ್ತದೆ. ಮಕ್ಕಳಿಗೆ ಇದು ಯೂಸ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮೈಸೂರು ಮಹಾರಾಜರ ಕಾಲದಲ್ಲಿ ಅವರು ಯಾಕೆ ಆಮೇಲೆ ನಿಮ್ಗೆ ಅಲ್ಲಿ ಡೀಟೇಲ್ ಹೇಳ್ತೀನಿ ಯಾಕೆ ಬಂತು ಅನ್ನೋದಕ್ಕೆ. ಇದನ್ನ ಅವ್ರು ಯಾಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾಗ್ಲಿ, ಮೀನುಗಳು ಎಷ್ಟೆಷ್ಟು ಇರುತ್ತೆ, ಎಷ್ಟು ತೂಕ ಇರುತ್ತೆ ಅಂತ. ನೀವೀಗ ಕಮ್ಮಿ ಸಮುದ್ರದಲ್ಲಿ ನೋಡ್ಬೋದು ಅಷ್ಟೇ ವಿನಃ ಇಲ್ಲೆಲ್ಲೂ ನಿಮಗೆ ಈ ಥರ ಎಲ್ಲ ನೋಡೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಕಮ್ಮಿನೇ ಅಂಥದ್ದು ನೀವೆಲ್ಲೂ ಇಲ್ಲಿ ನೋಡೋಕ್ಕೆ ಅಕ್ಕಪಕ್ಕ ಮೊದಲೆಲ್ಲ ಇರ್ತಾ ಇತ್ತು, ಬಟ್ ಈಗಿಲ್ಲ ಮೇಡಮ್. ಇದು ಎಷ್ಟು ವರ್ಷದ ಹಳೆಯದು ಮೇಡಮ್? ಒಂದು 150 ವರ್ಷದ ಹಳೆದಿರಬೇಕು ಮೇಡಮ್. ಇದನ್ನು 120 ವರ್ಷ ಆಗಿರ್ಬೋದು ನನ್ನ ಪ್ರಕಾರ. ಅಂದ್ರೆ ತಂದೆ ಕಾಲದ್ದು. ಈಗ ನಮ್ಮ ಜುಬರ್ಟ್ ಅವ್ರಿಗೇನೆ 105 ವರ್ಷ ತೀರ್ಕೊಂಡು ಒಂದು 12-13 ವರ್ಷ. ಸೊ ಅವ್ರಿಗೇನೆ 105 ವರ್ಷ 110 ವರ್ಷ ಏನೋ ದಾಟಿದೆ. ಅವ್ರ ತಂದೆ ಕಾಲದ್ದು ಅಂದರೆ 120-130 ವರ್ಷ. ಇದು ಕ್ಯಾಪ್ಚರ್ಡ್ ಬಿಟ್ವೀನ್ 1916 to 1946. ಇದು ಅರೌಂಡ್ 75 ಇಯರ್ ಆಲ್ಮೋಸ್ಟ್. ಇದು ಇಲ್ಲಿ ಹಾಕಿದ್ದಾರೆ ನೋಡಿ, ವ್ಯಾನಿಂಗ್ ಅಂತ ಹೆಸರು ಇದೆ ಅಲ್ಲಿ ಆಲ್ಮೋಸ್ಟ್ ಇದೆ. ಇಲ್ಲಿ ನೋಡಿ, ಇದು ಇದಲ್ದೇನೆ ಈ ಥರದ್ದು 2-3 ಇದೆ. ಅಂದ್ರೆ ಇವ್ರಿಗೆ ಇದನ್ನ ಡೊನೇಟ್ ಮಾಡಿದ್ದಾರೆ. ಇದರಲ್ಲಿ ಒಂದು ಫಿಶ್ ಮಾಡಿದ್ದಾರೆ. ನಾವು ರೀಸೆಂಟ್ ಆಗಿ ಒಂದು ರೆಸ್ಟೋರೇಷನ್ ಮಾಡಿದ್ವಿ. ಇಲ್ಲೊಂದು ಫಿಶ್ ಇದೆಯಲ್ಲ ಮೇಡಮ್? ಮೇಡಮ್ ಅದು ಮಾರ್ಷಲ್ ಫಿಶ್ ಸ್ಕಿನ್, ಅದು ಸ್ಕಿನ್ ಬರುತ್ತಲ್ಲ ಅದು ಅದರದ್ದೇ ಸ್ಕಿನ್. ಅದರದ್ದೇ ಅದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಬರ್ತದಲ್ಲ, ಫಿಶ್ ಇದು ಹಿಂಗೆ ಬರೋದು ಮೇಡಮ್. ದೊಡ್ಡದಿದೆ ಇದು ತುಂಬಾ. ಇಲ್ಲ ಅದು ಹಿಂಗೆ ಫೋಲ್ಡ್ ಆಗೋದು. ಫೋಲ್ಡ್ ಆಗುತ್ತೆ. ಇದು ನಿಮಗೆ ಕಾಣ್ತಾ ಇಲ್ಲ ಮೇಡಮ್, ಹಿಂಗಿದೆ. ಓಕೆ, ಹಿಂಗ್ ಮಾಡಿಟ್ಟಿದ್ದಾರೆ ಅಷ್ಟೇ. ಅಗಲ ಮಾಡಿಟ್ಟಿದ್ದಾರೆ. ಓಕೆ, ಇದು ಎಷ್ಟು ವರ್ಷ ಇದೆ ಮೇಡಮ್? ಇದಾಗಿದೆ ಮೇಡಮ್, ಇಲ್ಲಿ ಹಾಕಿದ್ದಾರೆ. 1870 150 ವರ್ಷ ಆಗಿರ್ಬೋದು. 1870 120 ವರ್ಷನಾ? 30 150 174 ಇಯರ್ಸ್. ಇದನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೀರಾ ನೀವು ಮೇಡಮ್? ಇದಕ್ಕೆ ಆ್ಯಕ್ಚುಲಿ ಇದೆಲ್ಲ ಪ್ರೋಸೆಸಿಂಗ್ ಸುಮಾರು ಇದೆ. ಬಟ್ ಇದೆಲ್ಲ ಹಿಂಗೆ ಬಿಟ್ಕೊಂಡ್ರೆ ಏನಾಗುತ್ತೆ ನೋಡಿ, ಅಲ್ಲಿ ಓಪನ್ ಆಗ್ತಾ ಇದೆಯಲ್ಲ ಹಂಗೆಲ್ಲ ಓಪನ್ ಆಗಿ ಬಂದ್ಬಿಡುತ್ತೆ. ಅದೇ ಎದ್ದು ಬಂದ್ಬಿಡುತ್ತೆ. ಬಟ್ ಅದು ಹಂಗೇನೆ ಇರೋದಕ್ಕೆ ಪ್ರೋಸೆಸಿಂಗ್ ಸುಮಾರು ನಮ್ಮ ಹತ್ರ ಇರೋದು. ಅದನ್ನು ನಾವು ಮಾಡ್ತೀವಿ. ತಲೆ ಇದು ಇದ್ರಲ್ಲ ಬೇರೆದೆ ಇಲ್ಲ, ಅದೇ ಮಾರ್ಷಲ್ ಫಿಶ್ ತಲೆ ಇದು ಬೇರೆ, ಅಂದ್ರೆ ಅದ್ರದಲ್ಲ ಬೇರೆ, ಅದ್ರದಲ್ಲ ಬೇರೆ. ಓಕೆ, ಸೊ ಇದು ಕಂಪ್ಲೀಟ್ ಆಗಿ ಹೊರಗಡೆ ಎಲ್ಲ ತೆಗೆದು ಹೌದೌದು, ಒಳಗಡೆ ಏನಿಲ್ಲ. ಇವಾಗ ಇದರಲ್ಲಿ ಹಲ್ಲೆಲ್ಲ ಇರುತ್ತೆ. ಐಸ್ ಎಲ್ಲ ಮಾಡ್ತಾ ಇದ್ರು ನಿಮ್ಮ ತಂದೆಯವರು ಅಂತ, ಇಲ್ಲಿಗೆ ಆರ್ಟಿಫಿಷಿಯಲ್ ಐಸ್ ಹಾಕ್ಲಿಕ್ಕೆ ಆ ಥರ ಮಾಡ್ತಾ ಇದ್ದಿದ್ದು. ಹೌದೌದು ಇದೇ ಥರ. ಓಕೆ, ಇದು ಮಾರ್ಷಲ್ ಫಿಶ್ ಸೇಮ್ ನೋಡಿ. ಇದು ನಾವು ಮಾಡಿದ್ದು ರೆಸ್ಟೋರೇಷನ್. ಮೊದಲಂಗಿತ್ತು ಅಂದರೆ ಇದು ಈ ಥರ ಮಾಡ್ಬಿಟ್ಟಿದ್ರು ಅವ್ರು, ಪೇಂಟ್ ಹೊಡೆದ್ಬಿಟ್ಟು. ಅಲ್ಲಿ ಗೊತ್ತಿಲ್ಲ ಯಾರೋ ವರ್ಕರ್, ಫುಲ್ ಏನೋ ಹಾಕ್ಬಿಟ್ಟು ಪೇಂಟ್ ಮಾಡ್ಬಿಟ್ಟಿದ್ದ ಅವನು. ಇದು ನಾವೆಲ್ಲ ತೆಗೆದು ಪುನಃ ಅದನ್ನ ಇದು ಮಾಡಿದ್ದು, ರೀಸ್ಟೋರ್ ಮಾಡಿದ್ದು. ಆಮೇಲೆ ಈ ಥರ ಆಗೋಯ್ತು ಅದು. ಫೈನಲಿ ಈ ಥರ ಬಂತು ಒರಿಜಿನಲ್. ಇದಕ್ಕೆ ಅದೇ ಗೊತ್ತಾ, ಲೈವ್ ಥರ ನೋಡಿ, ಕಣ್ಣಿದೆ ಇಲ್ಲಿ. ಈ ಥರ ಮಾಡೋದು ಮೇಡಮ್. ಒಂದೊಂದು ಪ್ರಾಣಿಗೆ ಒಂದೊಂದು ಥರ ಕಣ್ಣು ಬರುತ್ತೆ. ನಾವು ಅದನ್ನು ನೋಡಿ ಅದೇ ಥರ ಮಾಡೋದು ಕಣ್ಣು. ಹಾಗಾದ್ರೆ ಈ ಕಣ್ಣು ಮಾಡೋದಕ್ಕೆ ಎಷ್ಟು ದಿನ ನಡೆಯುತ್ತೆ ಮೇಡಮ್? ಮೇಡಮ್ 1 2 3 days 4 days ಡಿಪೆಂಡ್ ಅಪಾನ್ ನೋಡಿ ಹಿಂಗಿರುತ್ತೆ. ಓಕೆ, ಬೈಸನ್ಗೆ ತರಾವರಿ ಬರುತ್ತೆ. ಇದು ನಾನು ಮಾಡ್ತಾ ಇರೋದು ನಿಮಗೆ ಬೈಸನ್ ಕಣ್ಣು. ಓಕೆ, ಗ್ಲಾಸ್ ಇದು ಅದು ಆಫ್ ಗ್ಲಾಸ್ ಅಂತ ಬರುತ್ತೆ. ಓಕೆ, ಆಫ್ ಗ್ಲಾಸಲ್ಲಿ ನಿಮಗೆ ಈ ಥರ ಸಿಂಗಲ್ ಮಾರ್ಬಲ್ ಇರುತ್ತಲ್ಲ, ಅದ್ರದ್ದು ಆಫ್ ಮಾರ್ಬಲ್. ಇದು ಮಾರ್ಬಲ್ ಗೋಲಿ ಗೊತ್ತಲ್ಲ, ಅದರಲ್ಲಿ ಗೋಲಿ ಅಂದರೆ ಅಷ್ಟೇ. ಅದೇ ನೋಡಬೇಕು ಇದರಲ್ಲಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಕ್ರ್ಯಾಚಸ್ ಇದ್ರೆ ಮಾಡಕ್ ಬರಲ್ಲ, ಕ್ರ್ಯಾಚಸ್ ಇರಲ್ಲ. ಆ ಥರ ಗ್ಲಾಸಲ್ಲೇ ಕಣ್ಣು ಮಾಡೋಕ್ಕಾಗಲ್ಲ. ಅದು ಒಂದು ಕಲೆ. ಹೌದು ಸರಿ. ಏನು ಹೇಳಿದ್ದೆ? ಸೈಜ್ ಆಫ್ ದ ಐಸ್ ಇಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಸೈಜ್ ನೋಡಿ. ಇಲ್ಲಿ ಇದೆಲ್ಲ ಚಿಕ್ಕದು, ಇದು ವೈಲ್ಡ್ ಆಗದು, ಫಾಕ್ಸ್ದು ವೈಲ್ಡ್ ಡಾಗ್ ಫಾಕ್ಸ್ದೆಲ್ಲ ಇದೆ. ಇದು ಲಯನ್ದಿದೆ, ಟೈಗರ್ದಿದೆ, ಬೈಸನ್ದಿದೆ. ಇದು ನಿಮಗೆ ತೋರಿಸ್ತಿರೋದು ಆಲ್ಮೋಸ್ಟ್ ಬೈಸಂದ್. ಇದೆಲ್ಲ ಬೈಸಂದೆ, ಇದು ಬೈಸಂದೆ. ಮತ್ತೆ ನೀಲ್ಗಾಯ್ ಅಂತ ಬರುತ್ತೆ, ಗೊತ್ತಾಯ್ತು, ಜಿಂಕೆ ಜಾತಿ. ಇಂಡಿಯನ್ ಸಾಂಬಾರ್ ಅದ್ರದ್ದು ಇದೆಲ್ಲ. ಹಾಗಾದ್ರೆ ಒಂದೊಂದು ಪ್ರಾಣಿಗಳು ಒಂದೊಂದು ರೀತಿಯಾಗಿ ಎಲ್ಲಾ ಪ್ರಾಣಿಗೂ ಒಂದೇ ಕಣ್ಣು ಇರೋದಿಲ್ಲ. ಹೌದು, ಎಲ್ಲಾ ತರ ಇರುತ್ತೆ, ಬೇರೆ ಬೇರೆ ತರ ಇರುತ್ತೆ. ಅದ್ರದ್ದೇ ಆದಂತ
ಕ್ವಾಲಿಟೀಸ್ ಇರುತ್ತೆ ಅದಕ್ಕೆ. ಈ ಆನೆಗೆ ಕಣ್ಣು ನೋಡಿದ್ರೆ ಆನೆಗೆ ನಾವು ಹೆಂಗೆ ಆನೆದು ಚಿಕ್ಕದು ಕಣ್ಣು ಅದರದ್ದೇ ಆದಂಥ ಬೇರೆ ಇರುತ್ತೆ. ಹಾಗೆ ಪ್ರತಿಯೊಂದು ಪ್ರಾಣಿಗೂ ಮೀನಿಂದ ಹಿಡಿದು ಫಾಕ್ಸು, ಡಾಗ್, ಆಮೇಲೆ ವೈಲ್ಡ್ ಬೋರು, ಕೆಲವು ಪ್ರಾಣಿಗೆ ಮಾತ್ರ ಸೇಮ್ ಸಿಮಿಲರ್ ಬರುತ್ತೆ ಕಣ್ಣುಗಳು. ಇದು ಬೈಸನ್. ಈ ರೀತಿ ಇದು ನಮ್ಮ ಫಾದರ್ ಮಾಡಿರೋಂಥದ್ದು, ತಂದೆ ಮಾಡಿದ್ದು. ಅಂದರೆ ಆರ್ಟ್ ಮಾಡಿದ್ದು ಹಿಂದ್ಗಡೆ ಕಣ್ಣಿಗೆ. ಮೇಡಮ್ ಇಲ್ಲಿ ನೋಡ್ತಾ ಇದೀವಲ್ಲ, ಇದು ಗೋಲ್ಡ್ ಕಲರ್ ಕೋಟೆಡ್ ಎಲ್ಲ ಮಾಡಿಟ್ಟಿದ್ದಾರೆ. ಇದು ಮಾಡಿರೋದು ಅದು ಪೇಂಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಒಂದು ಆರ್ಟಿಕಲ್ ಬೇರೆ ಆರ್ಟಿಫಿಷಿಯಲ್ ಮಾಡಿರೋ ಆರ್ಟಿಫಿಷಿಯಲ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.